ತಂದೆ ಹೆಸರು ಭರಮಣ್ಣ, ತಾಯಿ ಹೆಸರು ಕೆಂಚಮ್ಮ, ತಾತನ ಹೆಸರು ರೋಗಪ್ಪ ಆಯುರ್ವೇದದ ಪಂಡಿತರಾಗಿದ್ದರು ಹಾಗೂ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿದಂತಹ 1000 ಒಂಟೆಯ ಸರ್ದಾರ್ ಎಂಬ ಬಿರುದು ಅವರಿಗೆ ಸಲ್ಲಿತು. ಸಂಗೊಳ್ಳಿ ರಾಯಣ್ಣರ ತಂದೆ ಭರಮಣ್ಣ ಮಹಾನ್ ಸಾಹಸಿ, ಕಿತ್ತೂರಿನ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದ ಕೀರ್ತಿ ಅವ್ರದ್ದು. ಹೀಗಿರಬೇಕಾದರೆ ಸಂಗೊಳ್ಳಿ ರಾಯಣ್ಣನ ದೊಡ್ಡವನಾಗಿ ಸ್ವಾತಂತ್ರ್ಯ ಹೋರಾಟಗಾರನನ್ನಾದರು. ಆಗ ಕಿತ್ತೂರು ರಾಣಿ ಚೆನ್ನಮ್ಮರ ಆಸ್ಥಾನದಲ್ಲಿದ್ದಾಗ ಎಲ್ಲರೂ ಕ್ಯಾಕರೆ ಬಂದು ಕೇಳುತ್ತಾನೆ, ನೀವು ನಮಗೆ ಕಪ್ಪನ್ನು ಏಕೆ ಕೊಡುತ್ತಿಲ್ಲ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ತಂಗಿಯರೇ, ನೀವು ತಂದೆ ತಾಯಿಯರೇ, ನಿಮಗೇಕೆ ಕೊಡಬೇಕು ಕಪ್ಪ? ಮುಚ್ಚು ಬಾಯಿ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಅಕ್ಕಿ ಅಂತ ಇದು. ಮುಚ್ಚು ಬಾಯಿ. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಯನ್ನು ಎಚ್ಚರಗೊಳ್ಳಲು ಸಕ್ಕ ನಿನಗ. ಇಲ್ಲಿ ಕಟ್ಟಡ ನೀಡುವ ಅಧಿಕಾರ ಇರೋದು ನಮಗ, ನಿನಗಲ್ಲ. ಆಗ ಠಾಕರೆ ಎನ್ನುತ್ತಾನೆ, ನೀನು ಬಾಗಿಲು ಕಾಯುವ ಸಿಪಾಯಿ ಸಂಗೊಳ್ಳಿ ರಾಯಣ್ಣ, ನಿನ್ನೊಂದಿಗೆ ಮಾತನಾಡಲು ನಾನು ಬಂದಿಲ್ಲ. ಸಾಕು ಮಾಡು ನಿನ್ನ ಅಧಿವೇಶದ ಮಾತುಗಳನ್ನು. ಸಂಗೊಳ್ಳಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ನನ್ನ ದತ್ತು ಪುತ್ರ ಎಂದಾಗ ಬ್ರಿಟಿಷ್ ವಿರುದ್ಧ ಹೋರಾಡಿದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ 15. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮರ ಬಲಗೈ ಬಂಟರಾಗಿದ್ದರು ಹಾಗೂ ಕುರುಬ ಜನಾಂಗದ ವೀರ ಯೋಧ. ಹಣದಾಯಿ ಜಮೀನ್ದಾರರಿಗೆ, ಭೂ ಮಾಲೀಕರಿಗೆ ಸಿಂಹ ಸ್ವಪ್ನವಾಗಿದ್ದ ರಾಯಣ್ಣ ಅನೇಕ ದಾಖಲೆಗಳನ್ನು ನಾಶ ಮಾಡಿ ಬ್ರಿಟಿಷರು ಬಡವರಿಂದ ದೋಚಿದ ಹಣವನ್ನು ಬ್ರಿಟಿಷರಿಂದ ಕಸಿದು ಬಡವರಿಗೆ ಹಂಚುತ್ತಿದ್ದ. ಸಂಗೊಳ್ಳಿ ರಾಯಣ್ಣ ಅನೇಕ ದಾಖಲೆಗಳನ್ನು ನಾಶ ಮಾಡಿದ್ರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಅಪಾರ ತೆರಿಗೆ ಹಾನಿಯಾಯಿತು. ಬ್ರಿಟಿಷರು ಆತನನ್ನು ನೇರವಾಗಿ ಹಿಡಿಯಲು ಅಸಮರ್ಥರಾದ ಬ್ರಿಟಿಷ್ ಸರ್ಕಾರ ಆತನ ಮಾವನಾದ ಲಕ್ಷ್ಮಣ ರಾಯನ ಸಹಾಯ ಪಡೆದು ಮೋಸದಿಂದ ಬಂಧಿಸಿ ಸೆರೆ ಎಳೆದರು. ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ರಾಣಿ ಚೆನ್ನಮ್ಮ ಕೂಡ ಮೋಸದಿಂದ ಸೆರೆಯಾಳಾದರು. ಬ್ರಿಟಿಷರು ರಾಣಿಯನ್ನು ಬೈಲಹೊಂಗಲದಲ್ಲಿ ಸೆರೆಯಲ್ಲಿಟ್ಟರು. ಸಂಗೊಳ್ಳಿ ರಾಯಣ್ಣನನ್ನು ಕೋರ್ಟಿಗೆ ಕರೆದುಕೊಂಡು ಹೋಗಿದಾಗ, ನೀನು ಕೊಲೆತನ ಮಾಡಿದೀಯಾ, ನೀನು ಸುಳ್ಳುಗಾರ, ನೀನು ಕಳ್ಳತನ ಮಾಡಿದೀಯ ಅಂದಾಗ, ನಾನು ಕೊಲೆಗಾರ ಅಲ್ಲ, ಅನ್ನ ಹಾಕಿ ಕನ್ನ ಬಗೆಯೋ ಫಿರಂಗಿ ನಾಯಿಗಳ ಕತ್ತನ್ನು ಕೊಯ್ದಿದ್ದೇನೆ, ಮತ್ಯಾರ ಕತ್ತನ್ನು ಕೊಯ್ದಿಲ್ಲ. ನಾನು ಕಳ್ಳತನ ಮಾಡಿಲ್ಲ, ನನ್ನ ದೇಶದ ರೊಕ್ಕವನ್ನು ನಾನು ತೆಗೆದುಕೊಂಡಿರೋದು ಹೇಗೆ ಕಳ್ಳತನವಾಯಿತು? ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೆ ಏರಿಸುವಾಗ ನಿನ್ನ ಕೊನೆ ಆಸೆ ಏನು ಎಂದು ಕೇಳಿದಾಗ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಂದೆ ತಾಯಿಯರೇ. ಇಂದು ಒಬ್ಬ ಸಂಗೊಳ್ಳಿ ರಾಯಣ್ಣ ಸತ್ತರೇನಾಯಿತು? ಮನೆಯಲ್ಲೂ ಸ್ವಾತಂತ್ರ್ಯಗಾರ ಹುಟ್ಟುತ್ತಾರೆ. ಬ್ರಿಟಿಷರು ನಟ್ಟ ನಡು ರಾತ್ರಿ ಭಾರತ ಬಿಟ್ಟು ಹೋಗುವ ಪ್ರಸಂಗ ಬಂದೇ ಬರುತ್ತದೆ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಜೈ ಜೈ ಕರ್ನಾಟಕ. ಸಂಗೊಳ್ಳಿ ರಾಯಣ್ಣನವರಿಗೆ ಜಯವಾಗಲಿ. ಸಂಗೊಳ್ಳಿ ರಾಯಣ್ಣನವರಿಗೆ ಜಯವಾಗಲಿ.